ಹಾಯ್ ಹಲೋ ನಮಸ್ಕಾರ. ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ನಿಜವಾಗ್ಲೂ ಬಿಗ್ ರಿಯಾಲಿಟಿ ಶೋನೇ. ನಿನ್ನೆ ನೀವೆಲ್ಲ ನೋಡಿರ್ತೀರಾ, ಶೋಭಾ ಶೆಟ್ಟಿ ಮತ್ತು ರಜತ್ ಅವರ ವೈಲ್ಡ್ ಕಾರ್ಡ್ ಎಂಟ್ರಿ. ಇವರಿಬ್ಬರು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂಥರ ರಿಯಾಲಿಟಿ ಶೋಗೋಸ್ಕರನೇ ಇರೋರು ಅಂತ ಅನ್ನಿಸ್ತಾ ಇದೆ. ಮೆಂಟಲಿ ಪ್ರಿಪೇರ್ ಆಗಿ ಬಂದುಬಿಟ್ಟಿದ್ದಾರೆ. ಆ ಕಾಡಕ್ಕೆ ಇಳಿದು ಬಿಡಬೇಕು, ಹಂಗಂಗೆ ಕಪ್ ಗೆದ್ದುಬಿಡಬೇಕು ಅನ್ನೋ ರೇಂಜಲ್ಲಿದ್ದಾರೆ. ಇವ್ರ ಉತ್ಸಾಹಕ್ಕೆ ಒಂದು ಸಲ್ಯೂಟ್ ಹೊಡಿಲೇಬೇಕು. ಆ್ಯಂಡ್ ಸುದೀಪ್ ಸರ್ ಜೊತೆ ಅವ್ರು ಮಾತಾಡ್ತಾ ಇದ್ದಿದ್ದ ರೀತಿ ನೋಡಿಬಿಟ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆ ಕಾನ್ಫಿಡೆನ್ಸು ಮತ್ತು ಅವ್ರ ರಿಯಾಲಿಟಿ ಶೋಗಳ ಬಗ್ಗೆ ತುಂಬ ಚೆನ್ನಾಗಿ ಆಳ ಅಗಲ ಗೊತ್ತಿರೋ ಥರ ಇದ್ದರು. ಎನಿವೇಸ್ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳೋಣ. ಆ್ಯಂಡ್ ಮನೆ ವಿಷಯಕ್ಕೆ ಬರೋದಾದರೆ, ಮನೆಯ ಸದಸ್ಯರೆಲ್ಲರೂ 50 ದಿನಗಳನ್ನ ಪೂರೈಸಿದ್ದಾರೆ. ಈಗ ಒಬ್ರಿಗೊಬ್ರಿಗೆ ನಾಮಿನೇಟ್ ಮಾಡಬೇಕಾದ್ರೆ ಮಡಿಕೆ ಹೊಡೆಯೋ ಕಾನ್ಸೆಪ್ಟ್ ಅದು ಹೆಂಗೆ ಹುಟ್ಟಿದೋ ಗೊತ್ತಿಲ್ಲ. ಈ ಮಡಿಕೆ ಹೊಡೆಯೋ ಕಾನ್ಸೆಪ್ಟಲ್ಲಿ ಯಾವ ರೇಂಜಿಗೆ ಹೊಡೆದಿದ್ದಾರೆ ಅಂದರೆ ಅವ್ರ ತಲೆನೇ ಹೊಡಿತಾವ್ರೇನೋ ಅನ್ನೋ ರೇಂಜಿಗೆ ಹೊಡೆದಿದ್ದಾರೆ. ಆ್ಯಂಡ್ ಒಬ್ರಿಗೊಬ್ಬರು ನಾಮಿನೇಟ್ ಮಾಡಬೇಕಾದ್ರೆ ಒಂದಷ್ಟು ಏನು ಹಿಂದೆಲ್ಲ ನಡೆದಿತ್ತು ಅದೆಲ್ಲ ಗಮನದಲ್ಲಿಟ್ಕೊಂಡೆ ಒಬ್ರಿಗೊಬ್ಬರು ನಾಮಿನೇಟ್ ಮಾಡ್ಕೋತಾ ಇರೋದು. ನನ್ನ ಪ್ರಕಾರ ಈಗ ಚೈತ್ರ ಅವ್ರನ್ನ ನಾಮಿನೇಟ್ ಮಾಡಿರೋದ್ರಲ್ಲಿ ಒಂದಷ್ಟು ನಿಮಗೆ ಮೇಲ್ನೋಟಕ್ಕೆ ಕಾಣಿಸ್ಬಿಡುತ್ತೆ ಶಿಶಿರ್ ಅವ್ರ ವಿಷಯಕ್ಕೇ ಅವರು ನಾಮಿನೇಟ್ ಆಗ್ತಾ ಇರೋದು ಅಂತ. ಆ್ಯಂಡ್ ತ್ರಿವಿಕ್ರಮ್ ಅವ್ರನ್ನ ಅಷ್ಟೇ ಒಂದಷ್ಟು ವಿಷಯಗಳಲ್ಲಿ ಈಗ ಮೋಕ್ಷಿತ ಅವರ ಹಿಂದೆ ಬಿದ್ದರು, ಒಂದು ಸ್ವಲ್ಪ ಅದೆಲ್ಲ ನಾಮಿನೇಟ್ ಮಾಡೋದಕ್ಕೆ ಕಾರಣ ಆಗಿರಬಹುದೇನೋ. ಆ್ಯಂಡ್ ಮಂಜು ಅವರು ಉಗ್ರಾವತಾರ ತಾಳಿದಂತೂ ನಿಜವಾಗ್ಲೂ ಆಶ್ಚರ್ಯ ಆಗ್ತಾಯಿದೆ. ಆ್ಯಂಡ್ ಅವರು ಕೂಡ ಮೋಕ್ಷಿತಾಗೆ ಕೈ ಮುಗಿದ್ಬಿಟ್ಟು ದಯವಿಟ್ಟು ನನ್ನ ಇನ್ಮೇಲೆ ಅಣ್ಣ ಅಂತ ಕರಿಬೇಡಿ ಅಂತೆಲ್ಲ ಹೇಳಿಬಿಟ್ಟಿದ್ದಾರೆ. ನೋಡಬೇಕು ಈ ವಾರ ಅದು ಹೆಂಗೆ ರಂಗೇರುತ್ತೆ ಬಿಗ್ ಬಾಸ್ ಮನೆ ಅಂತ. ಒಂಥರ ಎಲ್ಲರೂ ರೊಚ್ಚಿಗೆದ್ದುಬಿಟ್ಟಿದ್ದಾರೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಶೋಭಿತಾ ಮತ್ತು ರಜತ್ ಕೂಡ ಅಖಾಡಕ್ಕೆ ಇಳಿದಿದ್ದಾರೆ. ನೋಡಬೇಕು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಹೆಂಗೆ ರಂಗೇರುತ್ತೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್.